ಅದು ಬೆಳಗಿನ ಸಮಯ. ಪೂಜಾ ಅವಳ ಮನೆಯ ಬಾಗಿಲ ಹತ್ರ ನಿಂತಿದ್ಲು. 10 ವರ್ಷದಲ್ಲಿ ಅವಳ ಜೀವನದಲ್ಲಿ ಒಂದು ಬದಲಾವಣೆ ಆಗೋದ್ರಲ್ಲಿತ್ತು. ಅದು ಅವಳು ಯಾವತ್ತೂ ಊಹಿಸೇ ಇರ್ಲಿಲ್ಲ. ಅವಳಿಗೆ ನಂಬೋಕೆ ಆಗಿಲ್ಲ ಅವಳ ಮುಖದಲ್ಲಿ ಯಾವಾಗ ಒಂದು ಚಿಕ್ಕ ನಗು ಬಂತು ಅಂತ. ಯಾಕಂದ್ರೆ ಎದುರುಗಡೆ ಅವನೇ ನಿಂತಿದ್ದ, ಅರ್ಜುನ್. ಆ ಹುಡುಗ 10 ವರ್ಷದ ಹಿಂದೆ ಸಿಟಿಗೆ ಓದಕ್ ಹೋಗಿದ್ದ. ಇವರಿಬ್ರು ಚಿಕ್ಕವರಾಗಿದ್ದಾಗ ಗಾಳಿಪಟನ ಹಾರಿಸ್ತಿದ್ರು. ಅರ್ಜುನ್, ನೀನ್ ಸಿಟಿಯಿಂದ ಯಾವಾಗ ಬಂದೆ? ನಿನ್ನೆ ರಾತ್ರಿನೇ ಬಂದೆ. ಬೆಳಿಗ್ಗೆ ನಿನ್ನನ್ನು ಭೇಟಿ ಆಗ್ಬೇಕು ಅಂತ ನಾನು ಇಲ್ಲಿಗೆ ಬಂದೆ. ಪೂಜಾಳ ಕಣ್ಣಲ್ಲಿ ಒಂದೇ ಸಮಯ ಖುಷಿ ಹಾಗೂ ಆಶ್ಚರ್ಯ ಹುಟ್ಟಿತ್ತು. 10 ವರ್ಷ ಆಗಿತ್ತು, ಆದ್ರೆ ಇವರಲ್ಲಿದ್ದ ಬಾಂಧವ್ಯ ಹಾಗೆ ಉಳ್ದಿತ್ತು. ನೀನ್ 10 ವರ್ಷ ಆದ್ಮೇಲೆ ಊರಿಗೆ ಬಂದಿದ್ಯಾ? ನೀನ್ ಓದೋಕ್ ಹೋದಾಗ ನಿನಗ್ ಬರೀ 10 ವರ್ಷ ಆಗಿತ್ತಷ್ಟೇ. ನೆನ್ಪಿದೆ. ನನಗೆ ಹಳ್ಳಿ ಮತ್ತೆ ನಿನ್ನ ನೆನಪು ತುಂಬಾನೇ ಆಗ್ತಾ ಇತ್ತು. ನೆನ್ಪಿದ್ಯಾ, ನಾವು ಚಿಕ್ಕವರಿದ್ದಾಗ ಇಡೀ ಹಳ್ಳಿ ತುಂಬಾ ನಾವು ಕಿಲಾಡಿ ಗಾಳಿಪಟದ ಜೋಡಿ ಅಂತ ಫೇಮಸ್ ಆಗಿದ್ವಿ. ಏನು, ನಿನಗ್ ಗಾಳಿಪಟ ಹಾರ್ಸೋಕೆ ಇವಾಗೂ ಬರುತ್ತಾ? ಖಂಡಿತ. ಹಾಗಾದ್ರೆ ಸರಿ, ಚಿಕ್ಕವರಿದ್ದಾಗ ಮಾಡ್ತಿದ್ದ ಶರತ್ನ ಇವಾಗ್ಲೂ ಮಾಡೋಣ. ನಿನಗ್ ನೆನ್ಪಿದ್ಯಾ, ಬಾಲ್ಯದಲ್ಲಿ ನಿನ್ ಪಟನ ನಾನ್ ಯಾವಾಗ್ಲೂ ಕಟ್ ಮಾಡ್ತಾ ಇದ್ದೆ. ನೆನ್ಪಿದೆ. ಆದ್ರೆ ಈ ಸಲ ನೀ ನನ್ನನ್ನ ಸೋಲ್ಸಕ್ಕಾಗಲ್ಲ. ಸ್ವಲ್ಪ ಸಮಯದ ನಂತರ ಇಬ್ಬರು ವಿಶಾಲವಾದ ಮೈದಾನಕ್ಕೆ ಬರ್ತಾರೆ. ಗಾಳಿ ಚೆನ್ನಾಗ್ ಬೀಸ್ತಾ ಇತ್ತು ಮತ್ತೆ ಬೆಳಕು ಚೆನ್ನಾಗಿತ್ತು. ಇಬ್ರು ಅವರವರ ಗಾಳಿಪಟನ ಎತ್ಕೋತಾರೆ. ಅರ್ಜುನ್ ನೀಲಿ ಬಣ್ಣದ ಗಾಳಿಪಟವನ್ನ ಎತ್ಕೊಂಡು ಎತ್ತರಕ್ಕೆ ಹಾರಿಸ್ತಾನೆ. ಅವನು ಹಾರಿಸ್ತಿರೋ ಗಾಳಿಪಟನ ಎಳಿತಾನೆ. ಹಾಗೆ ಅದು ಕುಣಿತ ಕುಣಿತ ಮೇಲ್ ಹೋಗುತ್ತೆ. ಪಕ್ಕದಲ್ಲಿ ಪೂಜಾ ತನ್ನ ಕೆಂಪು ಗಾಳಿಪಟವನ್ನು ಮೇಲ್ಕೆ ಹಾರಿಸ್ತಾ ಇರ್ತಾಳೆ. ಅವಳ ಪಟ ಮೊದಲನೇ ಹಾಗೆ ಗಟ್ಟಿಯಾಗಿತ್ತು. ಗಾಳಿಯ ಸಹಾಯದಿಂದ ಅರ್ಜುನ್ನ ಗಾಳಿಪಟದ ಹತ್ರ ಹೋಯಿತು. ಇಬ್ಬರು ಗಾಳಿಪಟನು ಆಕಾಶದಲ್ಲಿ, ಅಂದ್ರೆ ಅವರ ಹಳೆಯ ಮಾಲೀಕರ ಜೊತೆಯಲ್ಲಿ ಹಳೆ ನೆನಪುಗಳನ್ನ ನೆನಪಿಸ್ಕೊಂಡು ಹಾರಾಡ್ತಾ ಇದ್ವು. ಅವ್ರು ಎಳಿತಾ ಇದ್ರು. ಗಾಳಿ ವೇಗವಾಗಿತ್ತು. ಅವರಿಬ್ಬರ ಬಾಲ್ಯ ಗಾಳಿಯಲ್ಲಿ ಹಾರಾಡ್ತಾ ಇತ್ತು. ಅರ್ಜುನ್, ನಿನ್ನ ಗಾಳಿಪಟನ ನೋಡ್ಕೋ. ಪೂಜಾಳ ಗಾಳಿಪಟ ವೇಗವಾಗಿ ಹೋಗಿ ಅರ್ಜುನ್ ಗಾಳಿಪಟಕ್ಕೆ ತಾಗತ್ತೆ. ಒಂದು ಶಬ್ದ ಬರುತ್ತೆ, ಚರ್. ಮರುಕ್ಷಣ ಅರ್ಜುನ್ನ ಗಾಳಿಪಟ ಕಟ್ಟಾಗಿ ಗಾಳಿಯಲ್ಲಿ ತೇಲಾಡ್ತಾ ಹೋಗುತ್ತೆ. ಪ್ರತಿ ಸಲ ತರ ಈ ಸಲನು ನೀನು ಗೆದ್ಬಿಟ್ಟೆ. ಬಾ, ನಾವ್ ಗಾಳಿಪಟನ ಹುಡ್ಕೋಣ. ಅದನ್ನ ಬೇರೆಯವ್ರು ತಗೊಳ್ಳೋ ಮುಂಚೆ. ಮತ್ತೆ ನಿನಗ್ ನೆನ್ಪಿದ್ಯಾ, ಬಾಲ್ಯದಲ್ಲಿ ನಿನ್ ಗಾಳಿಪಟ ಕಟ್ಟಾದಾಗ ನೀನ್ ವೇಗವಾಗಿ ಅದನ್ನ ಹುಡ್ಕೋಕ್ ಹೋಗ್ತಿದ್ದೆ, ಮತ್ತೆ ನಿನ್ ಗಾಳಿಪಟ ಜೊತೆಗೆ ಬರ್ತಾ ಇದ್ದೆ. ಅರ್ಜುನ್ ಮತ್ತೆ ದಿಶಾ ಒಂದೇ ದಿಕ್ಕಿನ ಕಡೆ ಓಡ್ತಾ ಇದ್ರು. ಹೇಗ್ ಓಡ್ತಾ ಇದ್ರು ಅಂದ್ರೆ ಎಷ್ಟೋ ವರ್ಷಗಳ ಕಾಲ ಅವ್ರಿಬ್ರು ಆ ರೀತಿ ಓಡೇ ಇರ್ಲಿಲ್ಲ. ಇಬ್ರು ಓಡ್ತಾ ಓಡ್ತಾ ಊರಿನ ಕೊನೆ ಹಂತಕ್ಕೆ ಬರ್ತಾರೆ. ಗಾಳಿ ಜೋರಾಗಿ ಬೀಸ್ತಾ ಇತ್ತು. ಮರಗಳು ಜೋರಾಗಿ ಅಲ್ಲಾಡ್ತಾ ಇದ್ವು. ಸ್ವಲ್ಪ ಹೊತ್ತಾದ್ಮೇಲೆ ಅರ್ಜುನ್ನ ಗಮನ ಒಂದು ವಿಶಾಲವಾಗಿ ಒಡೆದೋಗಿರೋ ಬಂಗ್ಲೆ ಮೇಲ್ ಬೀಳುತ್ತೆ. ತುಂಬಾ ಹಳೇದು. ತುಂಬಾ ವರ್ಷಗಳಿಂದ ಯಾವುದೋ ರಹಸ್ಯವನ್ನ ಮುಚ್ಚಿಟ್ಟಿರೋ ಹಾಗೆ. ಗಾಳಿಪಟ ಅದ್ರ ಒಳಗಡೆ ಇತ್ತು. ಅರ್ಜುನ್, ನಾನ್ ಅದ್ರ ಒಳಗಡೆ ಬರೋದಿಲ್ಲ ಕಣೋ. ಯಾಕೆ? ನಿನಗ್ ನೆನ್ಪಿಲ್ವಾ, ಚಿಕ್ಕವರಿದ್ದಾಗ ಅಲ್ಲಿ ಹೋಗ್ಬಾರ್ದು ಅಂತ ಹೇಳ್ತಿದ್ರು. ಅಲ್ಲಿ ಯಾರೋ ಕೂಗೋ ತರ ಸೌಂಡ್ ಬರ್ತಾ ಇತ್ತು ಅಂತ. ಅರೆ ಪೂಜಾ, ಚಿಕ್ಕ ವಯಸ್ಸಲ್ಲಿ ಹೇಳಿದ್ದೇನ ಇನ್ನೂ ನೀನು ತಲೆಲ್ಲೇ ಇಟ್ಕೊಂಡಿದ್ಯಾ? ಊರ್ನವರು ನಮ್ಮನ್ನ ಎದುರಿಸೋ ಕೇಳಿರ್ತಾರೆ. ಬಾ, ಒಳಗೆ ಏನಿದೆ ಅಂತ ನೋಡೋಣ. ಅರ್ಜುನ್ ಪೂಜಾಳ್ ಕೈಯನ್ನ ಹಿಡ್ಕೊಂತಾನೆ. ಅವಳ ಕೈ ತುಂಬಾ ನಡುಗ್ತಾ ಇತ್ತು. ಆದ್ರೂ ಅವರಿಬ್ರು ಒಟ್ಟಿಗೆ ಒಳಗಡೆ ಹೋಗ್ತಾರೆ. ಹಾಗೆ ಆ ಮನೆ ಒಳಗಡೆ ಇಬ್ರು ನುಗ್ತಾರೆ. ಒಳಗಡೆ ಗಾಳಿ ತುಂಬಾ ತಣ್ಣಗಿತ್ತು. ಅವರು ಒಳಗಡೆ ಹೋದಾಗ ಇನ್ನೂ ತಣ್ಣಗಿತ್ತು. ಸ್ವಲ್ಪ ದೂರ ಹೋದಾಗ ಅರ್ಜುನ್ಗೆ ಅವನ್ ಗಾಳಿಪಟ ಸಿಗುತ್ತೆ. ಅವನ್ ಖುಷಿ ಪಡ್ತಾನೆ. ನೋಡು, ಸಿಕ್ಬಿಡ್ತು ನನ್ ಗಾಳಿಪಟ. ಆದ್ರೆ ಅವನ್ ಖುಷಿ ಅಲ್ಲೇನೆ ನಿಂತು ಹೋಯ್ತು. ಯಾಕಂದ್ರೆ ಪೂಜಾ ಎದುರುಗಡೆ ಕೈ ತೋರಿಸ್ತಾಳೆ. ಗಾಳಿಯಲ್ಲಿ ಅವಳ ಕೈ ಸ್ವಲ್ಪ ನಡುಗ್ತಾ ಇತ್ತು. ಅರ್ಜುನ್, ಅದನ್ನ ನೋಡು. ಅರ್ಜುನ್ ಮೇಲ್ ನೋಡ್ತಾನೆ. ಮತ್ತೆ ಅವನು ಶಾಕ್ ಆಗ್ತಾನೆ. ಎದುರುಗಡೆ ಒಂದು ದೊಡ್ಡ ಗಾಳಿಪಟ ಇತ್ತು. ಎಷ್ಟು ದೊಡ್ಡದಾಗಿತ್ತು ಅಂದ್ರೆ ಅದು ಬೇರೆ ಲೋಕದಿಂದ ಬಂದ ಹಾಗಿತ್ತು. ಅದ್ರ ಮೇಲೆ ಬಣ್ಣ ಬಣ್ಣದ ಕಿರಣಗಳಿದ್ವು. ಅದರಲ್ಲೂ ತುಂಬಾ ವಿಚಿತ್ರವಾದದ್ದೇನಂದ್ರೆ ಆ ಗಾಳಿಪಟದಿಂದ ಮನುಷ್ಯರ ಧ್ವನಿ ಬರ್ತಿತ್ತು. ಇದು ಯಾವ ತರ ಪಟ? ಇಷ್ಟು ದೊಡ್ಡ ಪಟನ ನಾನು ಯಾವತ್ತೂ ನೋಡೇ ಇರ್ಲಿಲ್ಲ. ಮತ್ತೆ ಇದು ಒಳಗಡೆಯಿಂದ ಶಬ್ದ ಬರ್ತಾ ಇದೆ. ಅರ್ಜುನ್, ನಡಿ, ಇಲ್ಲಿಂದ ಹೋಗೋಣ. ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಇಲ್ಲ ಪೂಜಾ, ಒಂದು ರಹಸ್ಯ ನಮ್ ಕಣ್ಮುಂದೆ ಇದ್ದಾಗ ನಾವು ನೋಡ್ಬೇಕು. ಬಾ, ನಾವು ಹತ್ರದಿಂದ ಹೋಗಿ ನೋಡೋಣ. ಅರ್ಜುನ್ ಮತ್ತೆ ಅವಳ ಕೈನ ಹಿಡ್ಕೊಂಡು ಇಬ್ರು ಗಾಳಿಪಟದ ಹತ್ರ ಹೋಗ್ತಾರೆ. ಅರ್ಜುನ್ ಅದನ್ನ ಮುಟ್ತಾನೆ. ಆದ್ರೆ ಗಾಳಿಪಟ ತಣ್ಣಗೂ ಇರಲ್ಲ, ಬಿಸಿನೂ ಇರಲ್ಲ. ಅದೊಂದು ವಿಚಿತ್ರವಾದ ಕಿರಣದಿಂದ ಆಗಿರುತ್ತೆ. ಪೂಜಾನು ಅದ್ರ ಮೇಲೆ ಕೈ ಇಡ್ತಾಳೆ. ಮರುಕ್ಷಣನೆ ಇಬ್ರು ಬಣ್ಣ ಬಣ್ಣದ ಕಿರಣಗಳಲ್ಲಿ ಮುಳುಗಿ ಗಾಳಿಪಟದ ಒಳಗಡೆ ಹೊರಟೋಗ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಅರ್ಜುನ್ ಮತ್ತೆ ಪೂಜಾ ಇಬ್ರು ನೆಲದ ಮೇಲೆ ಬೀಳ್ತಾರೆ.
ಅವರು ಕಣ್ಬಿಟ್ಟಾಗ ಇಬ್ರು ಶಾಕ್ ಆಗ್ತಾರೆ. ಅವರೊಂದು ಹಳ್ಳಿಯ ಮಧ್ಯದಲ್ಲಿ ನಿಂತಿದ್ರು. ವಿಚಿತ್ರವಾದ ಹಳ್ಳಿ. ಅದ್ಯಾವುದೋ ಹಳೆಯ ಯುಗದ ಹಾಗಿತ್ತು. ಮೂಗ್ ಮೇಲೆ ಮಣ್ಣು, ಕಣ್ಣಲ್ಲಿ ಆಶ್ಚರ್ಯ ಮತ್ತು ಎದೆಯಲ್ಲಿ ಭಯ. ಪೂಜಾ 4 ದಿಕ್ಕಲ್ಲೂ ನೋಡೋಕ್ ಶುರು ಮಾಡಿದ್ಲು. ಅರ್ಜುನ್, ನಾವಿದ್ ಎಲ್ ಬಂದಿದೀವಿ? ನನಗ್ ನೆನ್ಪಿದೆ, ನಾವಿಬ್ರು ಗಾಳಿಪಟದ ಒಳಗಡೆ ಬಂದ್ವಿ ಅಂತ. ನನ್ಗೆ ಹೇಗ್ ಅನಿಸ್ತಾ ಇದೆ ಅಂದ್ರೆ ಇಡೀ ಊರು ಗಾಳಿಪಟದ ಮೇಲಿದೆ. ಅರ್ಜುನ್ ಮತ್ತೆ ಪೂಜಾ ಆ ರಹಸ್ಯಭರಿತವಾದ ಹಳ್ಳಿಯಲ್ಲಿ ಸುತ್ತಾಡ್ತಾ ಇರ್ತಾರೆ. 4 ದಿಕ್ಕಿನಲ್ಲೂ ವಿಚಿತ್ರವಾದ ಮೌನ ಆವರಿಸಿತ್ತು. ಹಳ್ಳಿಯ ಜನರು ತಮ್ಮ ತಮ್ಮ ಕೆಲಸದಲ್ಲಿಯೇ ಮುಳುಗು ಹೋಗಿದ್ರು. ಅರ್ಜುನ್ ಮತ್ತೆ ಪೂಜಾ ಎಲ್ಲರನ್ನು ಆಶ್ಚರ್ಯದಿಂದ ನೋಡ್ತಾ ಇದ್ರು. ನಿನಗೆ ಹಳ್ಳಿ ಸ್ವಲ್ಪ ವಿಚಿತ್ರ ಅಂತ ಅನಿಸ್ತಿಲ್ವಾ? ನೀನ್ ಸರಿಯಾಗಿ ಹೇಳ್ತಾ ಇದ್ಯಾ. ಇವ್ರ ಬಟ್ಟೆಗಳನ್ನ ನೋಡು, ಹಳೇ ಕಾಲದವ್ರ ತರ ಇದೆ. ನನ್ಗೆ ಯಾವ್ದೋ ಸಿನಿಮಾ ಸೆಟ್ ನೋಡ್ತಿರೋ ತರ ಅನ್ನಿಸ್ತಾ ಇದೆ. ಇದ್ರ ಮಧ್ಯ ಪೂಜಾಳ ದೃಷ್ಟಿ ಅರಮನೆ ಮೇಲೆ ಹೋಯ್ತು. ಅರ್ಜುನ್, ನೋಡೋಕಿದು ಫಿಲ್ಮ್ ಸೆಟ್ ತರಾನೇ ಇದೆ. ಆದ್ರೆ ಫಿಲ್ಮ್ ಸೆಟ್ ಗಾಳಿಪಟದ ಒಳಗಡೆ ಇರಲ್ಲ. ಅಲ್ಲಿ ಮುಂದೆ ನೋಡು, ಅದು ನಿಜವಾದ ಅರಮನೆನೆ. ಇದ್ದಕ್ಕಿದ್ದ ಹಾಗೆ ಅವ್ರಿಬ್ರು ಕಿವಿಲಿ ವಿಚಿತ್ರವಾದ ಶಬ್ದ ಕೇಳೋಕ್ ಶುರುವಾಗತ್ತೆ. ಯಾರು ನೀವಿಬ್ರು? ಇಬ್ರು ಒಂದೇ ಸಲ ಹಿಂದಕ್ ತಿರುಗ್ ನೋಡಿದ್ರು. ಒಬ್ಬ ಸಾಧು ಹೊಳಿತಿರೋ ಕಣ್ಣಿನಿಂದ ಅವರನ್ನ ನೋಡ್ತಾ ಇದ್ದ. ನೀವಿಬ್ರು ಇದೆಂತ ಬಟ್ಟೆನ ಹಾಕೊಂಡಿದ್ದೀರಾ? ನನ್ನ ಹೆಸರು ಅರ್ಜುನ್ ಅಂತ. ಇವಳು ನನ್ನ ಗೆಳತಿ ಪೂಜಾ. ನಾವು ಬೈರಪುರದಲ್ಲಿ ಇರ್ತೀವಿ. ನಮ್ಮೂರ್ ಕಾಡಲ್ಲಿ ಒಂದು ಪಾಳ್ ಬಂಗ್ಲೆ ಇದೆ. ಅಲ್ಲಿ ಒಂದು ದೊಡ್ಡ ಗಾಳಿಪಟ ಇತ್ತು. ಅದ್ರ ಒಳಗಡೆಯಿಂದ ತುಂಬಾ ವಿಚಿತ್ರವಾದ ಶಬ್ದಗಳು ಬರ್ತಾ ಇತ್ತು. ನಾವದನ್ನ ಸ್ಪರ್ಶ ಮಾಡ್ತಿದ್ದ ಹಾಗೆ ನಾವು ಆ ಬಣ್ಣ ಬಣ್ಣಗಳ ಕಿರಣಗಳ ಜೊತೆ ಆ ಗಾಳಿಪಟದ ಒಳಗಡೆ ಹೋದ್ವಿ. ನೋಡಿದ್ರೆ ಇಲ್ಲಿದ್ದೀವಿ. ನನಗರ್ಥ ಆಯ್ತು. ಇದರ ಅರ್ಥ ನೀವು ಭವಿಷ್ಯದಿಂದ ಬಂದಿದ್ದೀರಿ. ಭವಿಷ್ಯದಿಂದ ಬಂದಿದೀವಾ? ಏನ್ ಹೇಳ್ತಿದ್ದೀರಾ ನೀವು? ನೀವು ಯಾವ ಯುಗದಲ್ಲಿದ್ದೀರೋ? ಇದು ತುಂಬಾನೇ ಹಳೆ ಯುಗ, ಕೆಲವು ವರ್ಷಗಳ ಹಿಂದಿನ ಕತೆ. ಆದ್ರೆ ಈ ಹಳ್ಳಿ ಶಾಪಿತ ಹಳ್ಳಿಯಾಗಿದೆ. ಇದರ ಸಮಯ ನಿಂತೋಗಿದೆ. ಒಂದು ಶಾಪದಿಂದಾಗಿ ಈ ಪೂರ್ತಿ ಹಳ್ಳಿ ಒಂದು ವಿಶಾಲ ಗಾಳಿಪಟದ ಮೇಲೆ ಇದೆ. ನೀವು ಪೂರ್ತಿ ರಹಸ್ಯನ ತಿಳ್ಕೋಬೇಕು ಅಂದ್ರೆ ನೀವು ನನ್ ಜೊತೆಗೆ ಅರಮನೆಗೆ ಬನ್ನಿ. ಸಾಧು ಅರ್ಜುನ್ ಮತ್ತೆ ಪೂಜಾನ ಕರ್ಕೊಂಡು ಅರಮನೆ ಒಳಗಡೆ ಹೋಗ್ತಾರೆ. ಅಲ್ಲೊಬ್ಬ ಮಹಾರಾಜ ಇರ್ತಾನೆ. ಮಹಾರಾಜರೇ, ಇವರಿಬ್ರು ಭವಿಷ್ಯದಿಂದ ಬಂದಿದ್ದಾರೆ. ರಾಜ ಆಶ್ಚರ್ಯದಿಂದ ನೋಡ್ತಾನೆ. ನೀವಿಬ್ರು ಭವಿಷ್ಯದಿಂದ ಬಂದಿದ್ದೀರಾ? ನನ್ನ ಹೆಸರು ರಾಜ ವಿಕ್ರಮ್. ನೀವು ಯಾವ ಊರಲ್ಲಿ ನಿಂತಿದ್ದೀರೋ ಅದರ ಹೆಸರು ಆಕಾಶಪುರ. ತುಂಬಾ ವರ್ಷಗಳ ಹಿಂದೆ ಈ ಊರು ಗಾಳಿಪಟ ಹಾರಿಸೋದ್ರಲ್ಲಿ ಹೆಸರುವಾಸಿ. ಪ್ರತಿ ವರ್ಷ ಇಲ್ಲಿ ವಿಶಾಲ ಗಾಳಿಪಟಗಳ ಉತ್ಸವ ಆಗ್ತಾ ಇತ್ತು. ಇಲ್ಲಿ ಪಕ್ಕದ ರಾಜ್ಯದ ರಾಜ್ಕುಮಾರ ಕೂಡ ಭಾಗಿಯಾಗ್ತಾ ಇದ್ದ. ನಾನು ಪ್ರತಿ ಸಲ ಸ್ಪರ್ಧೆಯಲ್ಲಿ ಗೆಲ್ತಾ ಇದ್ದೆ. ರಾಜನ ಧ್ವನಿ ಇನ್ನು ಗಾಢವಾಗಿರುತ್ತೆ. ಆ ಒಂದು ವರ್ಷ ಸ್ಪರ್ಧೆಯಲ್ಲಿ ನಾನು ಒಬ್ಬ ರಾಜನನ್ನ ಸೋಲ್ಸಿದ್ದೆ. ಅವನ ಗಾಳಿಪಟನ ಕಿತ್ತ ಹಾಕ್ದೆ. ನಾನು ಕಟ್ಟಾಗಿರೋ ಗಾಳಿಪಟನ ಹುಡ್ಕಕ್ಕೋಸ್ಕರ ಕಾಡ್ ಕಡೆಗೆ ಹೋದೆ. ಆದ್ರೆ ಆ ಗಾಳಿಪಟ ಒಬ್ಬ ಸಾಧುವಿನ ತಲೆ ಮೇಲೆ ಬಿತ್ತು. ಮತ್ತೆ ಅವರ ತಪಸ್ಸಿಗೆ ಭಂಗವಾಯ್ತು. ಅರ್ಜುನ್ ಮತ್ತೆ ಪೂಜಾ ಆಶ್ಚರ್ಯಚಕಿತರಾಗಿರುತ್ತಾರೆ. ಆಮೇಲೆ ಏನಾಯ್ತು? ಆ ಸಾಧುಗೆ ಕೋಪ ಬಂದು ನನಗೆ ಶಾಪ ಕೊಟ್ಬಿಟ್ರು. ಇವಾಗಿಂದ ಈ ಊರು ಈ ಗಾಳಿಪಟದ ಮೇಲೇನೆ ಇರುತ್ತೆ, ಸಮಯ ನಿಂತಿರುತ್ತೆ. ಅವತ್ತಿಂದ ನಾವು ಶಾಪಿತರಾಗಿದ್ದೀವಿ. ಹಾಗಿದ್ರೆ ಈ ಶಾಪದಿಂದ ಮುಕ್ತಿ ಹೇಗೆ ಪಡೆಯೋದು? ನಾನು ಆ ಸಾಧುವಿಂದ ತುಂಬಾನೇ ಕೇಳ್ಕೊಂಡೆ. ಆಗ ಅವ್ರು ಹೇಳಿದ್ರು, ಒಂದಿನ ಭವಿಷ್ಯದಿಂದ ಒಬ್ಬ ಬರ್ತಾನೆ, ಅವು ನಿನ್ನ ಗಾಳಿಪಟದಲ್ಲಿ ಸೋಲ್ಸ್ತಾನೆ, ಆಗ ನಿನ್ನ ಶಾಪ ಮುರಿಯುತ್ತೆ ಅಂದ್ರು. ಅವನೇನಾದ್ರೂ ಸೋಲ್ಸಿಲ್ಲ ಅಂದ್ರೆ ಮತ್ತೆ ಅವನು ಶಾಶ್ವತವಾಗಿ ಇದೇ ಊರಲ್ಲಿ ಅವನು ಉಳ್ಕೋತಾನೆ ಅಂತ ಹೇಳಿದ್ರು. ಮತ್ತೆ ನಿಮ್ಮ ಹಾಗೇನೆ ಅವನು ಕೂಡ ಬಂದಿಯಾಗಿರ್ತಾನೆ ಅಂತಂದ್ರು. ಹಾಗಿದ್ರೆ ನಾನ್ ನಿಮ್ ಜೊತೆ ಗಾಳಿಪಟ ಹಾರಿಸ್ತೀನಿ. ಬೇಡ ಪೂಜಾ, ರಾಜ ವಿಕ್ರಮ್ನ ನಾನ್ ಸೋಲಿಸ್ತೀನಿ. ಆದ್ರೆ ನೀನ್ ಯಾವಾಗ್ಲೂ ನನ್ನ ಹತ್ರ ಸೋತು ಹೋಗ್ತಿದ್ದೆ. ನಾನ್ ಸುಮ್ನೆ ನಿನ್ ಮುಂದೆ ಬೇಕು ಅಂತ ಸೋಲ್ತಾ ಇದ್ದೆ. ಸ್ವಲ್ಪ ಹೊತ್ತಿನ ನಂತರ ರಾಜ ವಿಕ್ರಮ್ ಮತ್ತೆ ಅರ್ಜುನ್ ಎದುರು ಬದ್ರಾಗಿ ನಿಂತ್ಕೊಂತಾರೆ. ಗಾಳಿ ವೇಗವಾಗಿತ್ತು. 2 ವಿಶಾಲವಾದ ಗಾಳಿಪಟ ಮೇಲ್ ಹಾರ್ತಾ ಇದ್ವು. ಒಂದು ರಾಜ ವಿಕ್ರಮ್ದು. ಸ್ಪರ್ಧೆ ಶುರು ಆಯ್ತು. ರಾಜನ ಪತಂಗ ಶಕ್ತಿಶಾಲಿಯಾಗಿತ್ತು, ಆದ್ರೆ ಅರ್ಜುನ್ ಗಾಳಿಪಟ ಬಲಹೀನವಾಗಿತ್ತು. ಸ್ವಲ್ಪ ಹೊತ್ತಿನ ನಂತರ ಇಬ್ಬರ ಗಾಳಿಪಟ ಹತ್ರ ಬಂತು. ಅದೇ ಮರುಕ್ಷಣ ರಾಜ ವಿಕ್ರಮ್ ಗಾಳಿಪಟ ಕಟ್ ಆಗುತ್ತೆ.
ನೀನೀಗ ಕಟ್ಟಾಗಿರೋ ಗಾಳಿಪಟನ ಹುಡ್ಕೊಂಡು ಅರಮನೆ ಹತ್ರ ಬರ್ಬೇಕು. ಆಗ ಶಾಪ ಮುರಿಯುತ್ತೆ. ಅರ್ಜುನ್ ಒಂದ್ ಕ್ಷಣನೂ ವೇಸ್ಟ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ಗಾಳಿಪಟ ಹಾರ್ತಾ ಹಾರ್ತಾ ದೂರ ಹೋಗ್ತಿರುತ್ತೆ. ಅರ್ಜುನ್ ಅದನ್ನ ಹಿಡಿಯೋದಕ್ಕೋಸ್ಕರ ಜೋರಾಗಿ ಓಡ್ತಾ ಇರ್ತಾನೆ. ಅವನ ಬಾಲ್ಯದ ದಿನಗಳು ಅವನಿಗೆ ನೆನ್ಪಾಗ್ತಿದ್ವು. ಕೊನೆಗೂ ಅವನ್ ಗಾಳಿಪಟನ ಹಿಡಿದ್ ಬಿಡ್ತಾನೆ. ಆಮೇಲೆ ಅವನು ಓಡ್ತಾ ಗಾಳಿಪಟನ ರಾಜನ ಹತ್ರ ತಗೊಂಡ್ ಹೋಗ್ತಾನೆ. ತಗೊಳ್ಳಿ ಮಹಾರಾಜರೇ, ನಿಮ್ಮ ಗಾಳಿಪಟ. ಹೌದು ಮಹಾರಾಜರೇ, ನಾವು ನಮ್ಮ ಶಾಪದಿಂದ ಮುಕ್ತರಾಗ್ತೀವಿ. ಮರುಕ್ಷಣ ಅವರಿಬ್ರು ಮೂರ್ಛೆ ತಪ್ತಾರೆ. ಸ್ವಲ್ಪ ತಾದ್ಮೇಲೆ ಅವರು ಕಣ್ ತೆರಿತಾರೆ. ಅವರಿಬ್ರು ಅದೇ ಜಾಗದಲ್ಲಿ ಮಲಗಿರ್ತಾರೆ. ಈಗ ಆ ಗಾಳಿಪಟ ಸಾಮಾನ್ಯವಾಗಿರುತ್ತೆ, ಜಾದು ಮಾಯವಾಗಿರುತ್ತೆ. ಹಾ, ನನ್ಗನ್ಸುತ್ತೆ ಗಾಳಿಪಟದೊಳಗಿರೋ ಊರಿನ ಶಾಪ ಈಗ ಮುಕ್ತವಾಗಿರುತ್ತೆ. ಹಾ, ತುಂಬಾ ವರ್ಷಗಳ ಕನಸು ಈಗ ನನಸಾಗಿದೆ ಅನ್ಸುತ್ತೆ. ಇಬ್ರು ಖುಷಿಯಾಗಿ ಅಲ್ಲಿಂದ ಹೊರಡ್ತಾರೆ. ಯಾವಾಗ್ಲೂ ಗಾಳಿಪಟ ಆಕಾಶನ ಮುಟ್ಟೋದಿಲ್ಲ. ಅದು ಪೂರ್ತಿ ಹಳ್ಳಿಯ ಹಣೆ ಬರಹನೆ ಬದಲಾಯಿಸುತ್ತೆ.